ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ. ಈಗ ನಾವು 2024ನೇ ವರ್ಷದಲ್ಲಿ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಈ ತಿಂಗಳ ಪೂರ್ತಿ 9 ಗ್ರಹಗಳ ಸಂಚಾರದಿಂದ ಈ ತಿಂಗಳಲ್ಲಿ ಆಗುವಂತಹ ಅನುಕೂಲತೆಗಳು ಯಾವ ರೀತಿ ಇರುತ್ತೆ, ಯಾವ ರಾಶಿಯಲ್ಲಿ ಯಾವ ಗ್ರಹ ಎಷ್ಟನೇ ತಾರೀಕಿಗೆ ಬದಲಾವಣೆ ಆಗ್ತಾ ಇದೆ, ಆ ಬದಲಾವಣೆಯಿಂದ ಈ ಒಂದು ಮಿಥುನ ರಾಶಿಯಾದಂತಹ ನಿಮ್ಮ ರಾಶಿಯಲ್ಲಿ ಏನೆಲ್ಲ ಪ್ರತಿಕೂಲವಾದಂತಹ ಪರಿಣಾಮಗಳು, ಆ ಒಂದು ಅಭಿವೃದ್ಧಿಗಳು ಇರುತ್ತೆ ಅಂತ ನೋಡೋಣ. ಮುಖ್ಯವಾಗಿ ನಮ್ಮ ಚಾನಲ್ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ. ನಿಮ್ಮ ಹಿತೈಷಿಗಳಿಗೆ, ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಶೇರ್ ಮಾಡಿ. ಪ್ರತಿ ಭಾನುವಾರ ನಿಮ್ಮದ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ, ಅಂದರೆ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮನ್ನು ನಮ್ಮ ಒಂದು ವಿಡಿಯೋಸಲ್ಲಿ ಸ್ಕ್ರಾಲ್ ಆಗ್ತಾ ಇರ್ತಕ್ಕಂಥ ನಂಬರ್ 9449309881 ಈ ಒಂದು ನಂಬರ್ಗೆ ಪ್ರತಿ ಭಾನುವಾರ 10 ಗಂಟೆಯಿಂದ 12 ಗಂಟೆ ಈ ಸಮಯದಲ್ಲಿ ನಾನು ಫೋನ್ ಕಾಂಟ್ಯಾಕ್ಟ್ಗೆ ನೇರವಾಗಿ ಸಿಗ್ತೀನಿ. ಅದಕ್ಕೆ ಮುಂಚೆನೇ ನಿಮ್ಮ ಒಂದು ಸಮಸ್ಯೆಗಳು, ಬೇಡಿಕೆಗಳನ್ನು ಕೋರಿ ಆ ನಂಬರ್ಗೆ ವಾಟ್ಸಪ್ ಮುಖಾಂತರ ನೀವು ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಈ ಮೂರನ್ನು ಕಳಿಸಿ ಆ ಒಂದು ಸಮಸ್ಯೆಗಳಿಗೆ ನಾನು ನೇರವಾಗಿ ಉತ್ತರ ಕೊಡೋಕ್ಕೆ ಆ ಒಂದು ಸಮಯದಲ್ಲಿ ಸಿಗ್ತೀನಿ. ಮಿಥುನ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಪ್ರಾರಂಭದಲ್ಲೇ ಉತ್ತಮವಾದಂತಹ ಅಭಿವೃದ್ಧಿ. ಯಾಕೆ ಅಂತಂದ್ರೆ ನಿಮ್ಮ ರಾಶಿಯಲ್ಲಿ ಸೂರ್ಯ ಸಂಚಾರ ಆಗ್ತಾ ಇದೆ. 16ನೇ ತಾರೀಕುವರೆಗೂ ಮಿಥುನ ರಾಶಿಯಲ್ಲೇ ಇರ್ತಾನೆ. ನೋಡಿ, ಮಿಥುನ ರಾಶಿಯಲ್ಲಿ ಸೂರ್ಯ ಇರೋದು ಅದ್ಭುತನೇ. ಯಾಕೆಂತಂದ್ರೆ ಸೂರ್ಯ ಯಾವ ರಾಶಿಯಲ್ಲಿದ್ದರೆ ಆ ರಾಶಿಗೆ ಬೆಳಕು ಕೊಡ್ತಾನೆ, ಅಭಿವೃದ್ಧಿಯನ್ನು ಕೊಡ್ತಾನೆ, ಡೆವಲಪ್ಮೆಂಟ್ ಕೊಡ್ತಾನೆ. ಮಿಥುನ ರಾಶಿ ಅಧಿಪತಿ ಬುಧ. ಅದಕ್ಕೆ ಬುಧನು ಹೊಂದ್ಕೊಂಡು ಹೋಗುವಂತಹ ಸ್ಥಾನ ಸೂರ್ಯನಿಗೆ. ಜೊತೆಗೆ ಶುಕ್ರ ಕೂಡ ಇರ್ತಾನೆ 6ನೇ ತಾರೀಕುವರೆಗೂ. ಹಾಗಾಗಿ 6ನೇ ತಾರೀಕುವರೆಗೂ ಇರ್ತಕ್ಕಂಥ ಶುಕ್ರನು ಸೂರ್ಯನಿಗೆ ಶತ್ರು ಆಗಿದ್ರು ಸಹ ನಿಮ್ಮ ವೈಯಕ್ತಿಕವಾದ ಜೀವನದಲ್ಲಿ ಕೆಲಸ ಕಾರ್ಯಗಳು, ಅಭಿವೃದ್ಧಿಗಳಿಂದ ಸ್ವಲ್ಪ ದುಡ್ಡು ಕಾಸು ವ್ಯವಹಾರಗಳಲ್ಲಿ ಇಂಪ್ರೂವ್ಮೆಂಟ್ಸ್ ಮತ್ತು ಶುಭ ಕಾರ್ಯ ಯೋಗ ಪ್ರಯತ್ನಗಳಿಗೆ ವಿಶೇಷವಾದಂಥ ಪ್ರಯತ್ನ ನಡೆಯುತ್ತೆ, ಅಭಿವೃದ್ಧಿ ನಡೆಯುತ್ತೆ, ಅನುಕೂಲತೆಗಳು ನಡೆಯುತ್ತೆ. ಈ ಒಂದು ವಿಶೇಷತೆ 6ನೇ ತಾರೀಕುವರೆಗೂ ನಡೆಯುತ್ತೆ. 16ವರೆಗೂ ಸೂರ್ಯ ಇರೋದರಿಂದ ವಿಶೇಷವಾದಂಥ ಕಾರ್ಯಚಟುವಟಿಕೆಗಳು ಮುಂದುವರಿಯುತ್ತೆ. ಇದು ಮಿಥುನ ರಾಶಿಗೆ ಸಿಗುವಂತಹ ಯೋಗ. ಇನ್ನು ಹಣಕಾಸಿನ ವಿಚಾರ ನೋಡಿದ್ರೆ ಈ ಬುಧ ಸಂಚಾರ 19ನೇ ತಾರೀಕುವರೆಗೂ ಮಾತ್ರ ಇರ್ತಾನೆ. ಜುಲೈ 19ರವರೆಗೂ ಬುಧ ಕಟಕ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ನಿಮ್ಮ ಮನಸ್ಥಿತಿಗೆ ಅನುಕೂಲವಾದಂಥ ರೀತಿಯಲ್ಲಿ ವ್ಯವಹಾರಗಳಿಂದ, ವ್ಯಾಪಾರಗಳಿಂದ, ಬಿಸ್ನೆಸ್ಗಳಿಂದ ಮಿಥುನ ರಾಶಿಯವರಿಗೆ ದುಡ್ಡು ಬರುವಂತಹ ಯೋಗ, ಒಳ್ಳೆಯ ಸುಸಂದರ್ಭ ಅಂತಲೇ ಹೇಳ್ಬೋದು. 19ನೇ ತಾರೀಕು ಜುಲೈವರೆಗೂ. ಶುಕ್ರ 6ನೇ ತಾರೀಕಿಂದಲೇ ಕಟಕ ರಾಶಿ ಪ್ರವೇಶ ಆಗಿದ್ದಾನೆ. ಹಾಗಾಗಿ ಕಟಕ ರಾಶಿ ಅಧಿಪತಿ ಚಂದ್ರನಿಗೆ ಶುಕ್ರ ಶತ್ರುತ್ವ ಆದರೂ ಸಹ ಸ್ವಲ್ಪ ಮನಸ್ತಾಪಗಳಿಂದ, ವೈಷಮ್ಯಗಳಿಂದ, ವೈಪರೀತ್ಯಗಳಿಂದ ದುಡ್ಡು ಕಾಸು ಮಾಡುವಂತಹ ಯೋಗ, ಶುಭ ಕಾರ್ಯ ಯೋಗ. ಅಂದ್ರೆ ಶುಭ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುತ್ತೆ. ಇವೆಲ್ಲ ಕೂಡ ನಡೆಯುವಂತಹದ್ದು ಇದೆ. ಅದಕ್ಕೆ ಸ್ವಲ್ಪ ಜಾಗೃತಿಯಿಂದ ಯಾವುದೇ ಒಂದು ಕಾರ್ಯಕ್ರಮಗಳ ವಿಚಾರದಲ್ಲಿ, ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ಕಸಿವಿಸಿ ಆಗುವಂತ ಸ್ಥಿತಿಯಲ್ಲಿರುತ್ತೆ. 16 ನಂತರ ಸೂರ್ಯ ಕೂಡ ಒಂದು ಕಟಕ ರಾಶಿಗೆ ಬರ್ತಾ ಇರೋದು. ನೋಡಿ, ಸೂರ್ಯನ ಅನುಸರಿಸಿ ಇರ್ತಕ್ಕಂತಹದ್ದೇ ಚಂದ್ರ. ಹಾಗಾಗಿ ಉತ್ತಮವಾದಂತಹ ಒಂದು ಫಲ ಚಂದ್ರನ ಮನೆಯಲ್ಲಿ ಸೂರ್ಯ ಕೊಡ್ತಾನೆ. ವಿಶೇಷ ಕಾರ್ಯಚಟುವಟಿಕೆಗಳಿಂದ ಧನ ಪ್ರಾಪ್ತಿ ಕೂಡ ಲಭಿಸುತ್ತೆ. ಇನ್ನು ವಿಶೇಷವಾಗಿ ಪ್ರಯತ್ನ ಕಾರ್ಯಗಳು, ಅಭಿವೃದ್ಧಿಗಳು ನೋಡಿದ್ರೆ 19ರ ನಂತರ ಬುಧ ಸಿಂಹ ರಾಶಿಗೆ ಪ್ರವೇಶ. ಅದಕ್ಕೆ 19ರ ನಂತರ ಈ ಮಿಥುನ ರಾಶಿಯವರು ಭೂಮಿ ವ್ಯವಹಾರಗಳು, ಭೂಮಿ ತಗೊಳ್ಳುವಂತಹ ವಿಚಾರ ಅಥವಾ ವ್ಯಾಪಾರಗಳು ಮಾಡುವಂತಹ ವಿಚಾರ, ಈ ವಿಷಯಗಳಲ್ಲಿ ಪ್ರಯತ್ನ ಮಾಡಬಹುದು. ಇದು ಶುಭದಾಯಕವಾದಂತಹ ಫಲ ಆಗಿರುತ್ತೆ. ಇನ್ನು ನಿಮ್ಮ ಒಂದು ಮನೆ ಕಡೆ ಸ್ವಲ್ಪ ಒತ್ತಡಗಳು, ಟೆನ್ಷನ್ಗಳು ಇವೆಲ್ಲವೂ ಕೂಡ ಇದೆ. ಅವು ಅದೇ ರೀತಿ ಮುಂದುವರಿತಾ ಇರುತ್ತೆ. ಯಾಕೆಂದ್ರೆ ಕೇತು ಸಂಚಾರ ಆಗ್ತಾ ಇದೆ. ಅದಕ್ಕೋಸ್ಕರ ಕೇತು ಗ್ರಹಕ್ಕೆ ಮಹಾಗಣಪತಿಯ ದರ್ಶನ ಮಾಡಿ ಪುಣ್ಯ ಸ್ಥಳದಲ್ಲಿ. ಕುರುಡುಮನೆಯಲ್ಲಿ ಆಗ್ಬೋದು, ಕುರುಡುಮಲೆ ಮಹಾಗಣಪತಿ ಒಂದು ಸಾಲಿಗ್ರಾಮ ವಿಗ್ರಹ,
ಲೈಕ್ ಹೋದ್ರೆ ಸೊ ದರ್ಶನ ಮಾಡ್ಕೊಂಡು ಬಂದ್ವಿ ಅನ್ನುವಂಥದ್ದಲ್ಲ. ಒಂದು 3 ಗಂಟೆ ಸಮಯ ಅಂದರೆ ಒಂದು ಜಾಮ ಅಂತೇಳಿ ಹೇಳ್ತೀವಿ. ಒಂದು 3 ಗಂಟೆ ಸಮಯ ದೇವರ ಸನ್ನಿಧಿಯಲ್ಲಿ ಕೂತು ದೇವರ ಧ್ಯಾನ ಮಾಡೋದಾಗ್ಲಿ, ಅಟ್ಲೀಸ್ಟ್ ದೇವರನ್ನ ದರ್ಶನ ಮಾಡೋದಾಗ್ಲಿ ಮಾಡಿದ್ರೆ ತುಂಬಾ ಶುಭ ಫಲ. ಹೋಗುವಾಗ ಬರಿಗೈಯಲ್ಲಿ ಹೋಗದಿರಾ ದೇವರ ಸನ್ನಿಧಿಗೆ ಉರುಳಿಯನ್ನ ದಾನ ಮಾಡಿ. ಉರುಳಿ ದಾನ ಮಾಡಿ 21 ಗರಿಕೆ ಹುಲ್ಲು, ಬಿಳಿ ಅಕ್ಕಿ ಗಿಡದ ಹೂವು ಕೊಡೋದ್ರಿಂದ ನಿಮ್ಮ ಮನೆ ಕಡೆ ವಿಶೇಷವಾದಂತಹ ಬಲಗಳು ಬರುತ್ತೆ. ಯಾಕಂದ್ರೆ ಕೆಲವರಿಗೆ ಮನೆ ಕಡೆ ಯಾವುದೋ ಒಂದು ಭೂಮಿ ವ್ಯವಹಾರಗಳಲ್ಲಿ ವ್ಯಾಜ್ಯಗಳು ಬರುವಂತಹದ್ದು, ಗಲಾಟೆಗಳು ಬರುವಂತಹದ್ದು, ಕಸಿವಿಸಿಗಳಾಗುವಂತಹದ್ದು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಎಲ್ರಿಗೂ ನಡೆಯುತ್ತೆ ಅಂತಲ್ಲ, ಯಾಕಂದ್ರೆ ವಿದ್ಯಾರ್ಥಿಗಳು, ಚಿಕ್ಕ ಮಕ್ಕಳಿಗೆಲ್ಲ ಕೂಡ ಮಿಥುನ ರಾಶಿಯಲ್ಲಿ ಇರೋರಿಗೆ ಇವೆಲ್ಲ ಆಗತ್ತಾ ಅನ್ನುವಂಥದ್ದಲ್ಲ. ಎಲ್ಲ ಯಾರು ವ್ಯವಹಾರಸ್ಥರಾಗಿರ್ತಾರೆ, ಮನೆ ಕಡೆ ವ್ಯವಹಾರ ಮಾಡುವಂತವ್ರು, ದೊಡ್ಡವರು, ಹಿರಿಯರು ಅಂತವರಿಗೆ ಭೂಮಿ ವಿಚಾರ, ಮನೆ ವಿಚಾರ, ಬಿಸ್ನೆಸ್ ವ್ಯವಹಾರ ವಿಚಾರಗಳಲ್ಲಿ ಸ್ವಲ್ಪ ಕಸಿವಿಸಿಗಳಾಗ್ತಾ ಇರುತ್ತೆ. ಕೋರ್ಟು, ಕೇಸು, ಗಲಾಟೆ, ಟೆನ್ಷನ್ಸ್ ಇವೆಲ್ಲ ಕೂಡ ಬರ್ತಾ ಇರುತ್ತೆ. ಅಂತಹ ಅವ್ರಿಗೆ ಈ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅದನ್ನು ಮಾಡಿ ಸುಫಲ ಸಿಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಬಲ ಬರುವಂತಹದ್ದು ಅಂದ್ರೆ ಒಳ್ಳೆ ಸಬ್ಜೆಕ್ಟ್ಸ್ ತಗೊಳ್ಳುವಂತಹದ್ದು, ಆ ಸಬ್ಜೆಕ್ಟ್ಸು ಅವ್ರಿಗೆ ಇಷ್ಟ ಆಗುವಂತಹದ್ದು, ಅಂತಹ ಶಾಲಾ ಕಾಲೇಜುಗಳಲ್ಲಿ ಅವರ ಒಂದು ಅಡ್ಮಿಷನ್ಸ್ ಆಗಿ ಮುಂದುವರಿಸುವಂತಹದ್ದು ಚೆನ್ನಾಗಿದೆ. ಇನ್ನ ಮಿತ್ರರ ವಿಚಾರದಲ್ಲಿ ಸ್ವಲ್ಪ ಪ್ರಾರಂಭದಲ್ಲಿ 12ನೇ ತಾರೀಕುವರೆಗೂ ಸ್ವಲ್ಪ ಆದಾಯಪ್ರದ ಅಂತ ಮಿತ್ರರು ಸಿಗ್ತಾರೆ. ನಮ್ಮ ಸ್ನೇಹಿತರನ್ನ ನಂಬಿದ್ದೀರಾ ಅಂತಂದ್ರೆ ನೀವು 12ನೇ ತಾರೀಕುವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದಷ್ಟು ಸಪೋರ್ಟ್ ಸಿಗತ್ತೆ, ಆದಾಯ ಸಿಗತ್ತೆ. 12ರ ನಂತರ ನಿಮ್ಮಿಂದ ಅವ್ರಿಗೆ ದುಡ್ಡು ಹೋಗುತ್ತೆ, ಅಂದ್ರೆ ನೀವು ಅವ್ರು ಕೊಡುವಂತ ಸ್ಥಿತಿಗೆ ಬರುತ್ತೆ, ಅಂದ್ರೆ ನಿಮ್ಗೆ ಲಾಸ್ ಆಗತ್ತೆ ಅಂತ. ಮಿಥುನ ರಾಶಿ ಅವರಿಗೆ ಸ್ನೇಹಿತರಿಗೋಸ್ಕರ ಯಾವುದೋ ಬಂದು ಸಾಲ ಕೇಳ್ದ ಅಥವಾ ಅಡ್ಜಸ್ಟ್ಮೆಂಟಿಗೆ ಕೇಳ್ದ, ದುಡ್ಡು ತಗೊಂಡೋದ, ಈ ತರವೆಲ್ಲ ಬರುತ್ತೆ. ಸೊ ಅದು ಬಿಟ್ರೆ ಇನ್ನೇನು ತೊಂದರೆ ಇಲ್ಲ. ವಿವಾಹ ವಿಚಾರಗಳಿಗೆ ಸ್ವಲ್ಪ ಗುರು ವ್ಯಯ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಗುರುಬಲ ಕಡಿಮೆ ಇದೆ. ಹಾಗಾಗಿ ನೀವು ಹಳ್ಳಿ ಮರದ ಪ್ರದಕ್ಷಿಣೆ ಮಾಡೋದ್ರಿಂದ ವಿವಾಹವಾಗುವಂತಹವ್ರಿಗೆ ಬೇಗ ವಿವಾಹ ಸಂಬಂಧಗಳು ಸಿಗುವಂತದ್ದಾಗತ್ತೆ. ಮಿಸ್ ಆಗದಿರ ಇರುವಂತದ್ದಿರುತ್ತೆ. ದಂಪತಿಗಳಿಗೂ ಕೂಡ ಸ್ವಲ್ಪ ತೀರ್ಥಯಾದಿಗಳು, ಪುಣ್ಯಸ್ಥಳಗಳು ತಿರುಗ್ತಾ ಇರ್ತೀರಾ, ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಹಳ್ಳಿ ಮರದ ಪೂಜೆ ಪ್ರದಕ್ಷಿಣೆ ಮಾಡಿ ಶುಭದಾಯಕವಾದ ಫಲ ಸಿಗತ್ತೆ. ಆರೋಗ್ಯ ವಿಚಾರ ಸ್ವಲ್ಪ ಸುಸ್ತು, ಆಯಾಸ, ಆಲಸ್ಯ ಇರುತ್ತೆ. ಆದ್ರೂ ಕೂಡ ಭಾಗ್ಯ ಪ್ರಾಪ್ತಿ ಅಂದ್ರೆ ಏನೇ ಒಂದು ಸ್ವಲ್ಪ ಹೆಲ್ತ್ ರಿಲೇಟೆಡ್ ಕಸಿವಿಸಿದ್ರೂ ಕೂಡ ಸುಧಾರಿಸ್ಕೊಳ್ಳುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಯಾಕೆಂದ್ರೆ ಶನಿ ಭಾಗ್ಯದಲ್ಲಿರೋದ್ರಿಂದ ಯಾವುದೇ ರೀತಿ ದೋಷಗಳು, ಕಂಟಕಗಳು ಬರುವುದಿಲ್ಲ. ಸೊ ಒಳ್ಳೆಯ ರೀತಿ ಪ್ರತಿಫಲ ಸಿಗತ್ತೆ. ವೃತ್ತಿ ಸ್ಥಾನ ಸ್ವಲ್ಪ ದೂರ ಸಂಚಾರ, ಓಡಾಟ, ಸುತ್ತಾಟ, ಯಾರು ಕೆಲಸ ಕಾರ್ಯ ವೃತ್ತಿ ನಿರತರಾಗಿದ್ದಾರೆ ಅಂತಹವರಿಗೆ ಸ್ವಲ್ಪ ಹೆಡ್ಡೇಕ್ ಇರುತ್ತೆ, ತಲೆ ಭಾರ ಇರುತ್ತೆ, ಜವಾಬ್ದಾರಿ ಇರುತ್ತೆ, ಟೆನ್ಷನ್ ಇರುತ್ತೆ. ಹಾಗಾಗಿ ದುರ್ಗಾದೇವಿ ದರ್ಶನ ಮಾಡಿ ವೃತ್ತಿಯಲ್ಲಿ ಯಾವುದೇ ರೀತಿ ವೈಪರೀತ್ಯಗಳಾಗದೇ ಇರುತ್ತೆ. ಇನ್ನು ಆದಾಯ ವಿಚಾರ ನೋಡಿದ್ರೆ 12ನೇ ತಾರೀಕುವರೆಗೂ ಸ್ವಲ್ಪ ಆದಾಯಪ್ರದವಾದಂತಹ ಅನುಕೂಲತೆಗಳು, ಹಠ ಹಿಡಿದಷ್ಟು ಆದಾಯನ ಪಡೆಯುವಂತಹ ಒಂದು ಸಾಮರ್ಥ್ಯ ನಿಮ್ಮದಾಗಿರುತ್ತೆ. 12ರ ನಂತರ ಆದಾಯಗಳು ನಿಮಗೆ ಅಷ್ಟೊಂದು ಫಲ ಸಿಗೋದಿಲ್ಲ. ಜುಲೈ 12ರ ನಂತರ ಸ್ವಲ್ಪ ಖರ್ಚುಗಳು ಮಾಡುವಂತಹದ್ದು ಬರುತ್ತೆ. ಒಳ್ಳೆ ಕಾರ್ಯಗಳಿಗೋಸ್ಕರ, ಒಳ್ಳೆ ಒಂದು ಪ್ಲಾನಿಂಗ್ಗಳಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರವಾಗಿ ಸ್ವಲ್ಪ ಖರ್ಚು ಮಾಡುವಂತಹ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಜುಲೈ 12ರ ನಂತರ ಬರುತ್ತೆ. ಒಟ್ಟಾರೆಯಾಗಿ ತುಂಬಾನೇ ಶುಭಫಲಗಳಿದೆ. ಹೆಚ್ಚಿನ ಸ್ಥಿತಿ ವೈಪರೀತ್ಯಗಳು ಮಿಥುನ ರಾಶಿಯವರಿಗೆ ಇಲ್ಲ. ಹಾಗಾಗಿ ಒಂದು ಮನೆ ಕಡೆ ಅದೇ ಗಣಪತಿ ದರ್ಶನ ಮಾಡುವಂತದ್ದು ವಿಶೇಷವಾಗಿ ಹೇಳಿದ್ದೀನಿ. ಅದನ್ನ ಮಾತ್ರ ಮಾಡ್ಕೊಳ್ಳಿ, ಶುಭದಾಯಕವಾದ ಫಲ ಸಿಗತ್ತೆ. ಎಲ್ರಿಗೂ ಕೂಡ ಒಳ್ಳೇದು ಮಾಡಿ. ಆ ಭಗವಂತನು ನಿಮಗೆ ಸದಾ ಒಂದು ಆಯುಷ್ಯ, ಆರೋಗ್ಯ, ಅಷ್ಟೈಶ್ವರ್ಯ, ಯೋಗ ಭಾಗ್ಯಗಳೆಲ್ಲರೂ ಕೂಡ ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ, ಶುಭವಾಗಲಿ. ನಮಸ್ಕಾರ.